ಹಾಯ್ ಹಲೋ ನಮಸ್ಕಾರ. ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮುದ್ದು ಚಿಕ್ಕಯ್ಯ ಅಂದರೆ ಚಿಕ್ಕಪ್ಪ ಸನದಿ. ಸ್ನೇಹಿತರೆ, ನಾನು ಇವತ್ತು ಎಫ್ ಎಲ್ ಸ್ಟುಡಿಯೋ ಬಗ್ಗೆ ಆಫ್ಲೈನ್ ಕ್ಲಾಸನ್ನು ತಗೊಳ್ತಾ ಇದ್ದೀನಿ. ನಮ್ಮೊಂದಿಗೆ ಆತ್ಮೀಯರು, ಹಿರಿಯ ಜೀವಿಗಳು ಮತ್ತು ಆಗಿರುವಂಥ ಸಿಂದಗಿಯಿಂದ ಬಂದಿದ್ದಾರೆ ಶ್ರೀಯುತ ಅಲ್ದಿ ಸರ್ ಅಂತ ಹೇಳಿ. ಅವ್ರಿಗೆ ನಾನು ಈಗ ಸ್ವಲ್ಪ ಎಫ್ ಎಲ್ ಸ್ಟುಡಿಯೋ 25 ಬಗ್ಗೆ ಬೇಸಿಕ್ಕಾಗಿ ಹೇಳ್ಕೊಡ್ತಾ ಇದ್ದೀನಿ. ನಮ್ಮೊಂದಿಗೆ ನೀವು ಕೂಡ ಕಲೀಲಿ ಅಂತ ಹೇಳಿ ಈಗ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈಗ ಸ್ಟಾರ್ಟ್ ಮಾಡ್ತೀನಿ. ನಾನು ಸರ್ ಹೇಳ್ತಾ ಹೋಗ್ತೀನಿ, ನೀವು ಕೂಡ ಇದರಲ್ಲಿ ಜಾಯ್ನ್ ಆಗಿ. ಸರ್, ಈಗ ಎಫ್ ಎಲ್ ಸ್ಟುಡಿಯೋ ನಾವು ಏನು ಮಾಡ್ತೀವ್ರಲ್ಲ, ಎಫ್ ಎಲ್ ಸ್ಟುಡಿಯೋ ಸ್ಟಾರ್ಟ್ ಆದ ನಂತರ ಈ ರೀತಿ ಬರ್ತದೆ ರೀ. ನಮಗೆಲ್ಲ ಇದ್ರಾಗ ಯಾವುದು ಬೇಡ, ನಮಗೆ ಇದ್ರಾಗ ಆಪ್ಷನ್ಗಳು ಅದಾವೆ, ಬೇರೆ ಬೇರೆ ಆಪ್ಷನ್ಗಳು ಅದಾವೆ. ಅದು ಯಾವುದು ಬೇಡ್ರಿ ನಮಗೀಗ. ಮೊದಲು MT ಹಿಡ್ಕೊಂಡಾನೆ ಸ್ಟಾರ್ಟ್ ಮಾಡೋಣ ರೀ. ಹಾಂ, ಇದು ಕ್ಲೋಸ್ ಮಾಡೀವಿ ರೀ. MT ಪ್ರಾಜೆಕ್ಟ್ ತೊಗೊಂಡ್ರ ರೀ. MT ಪ್ರಾಜೆಕ್ಟ್ ತೊಗೊಂಡ ನಂತರ ಇದು ಈ ರೀತಿ ಚಾಲೂ ಆಗ್ತೈತೆ ರೀ. ಇಲ್ಲಿ 5 ಪ್ಲಗಿನ್ಸ್ಗಳು ಆ್ಯಡ್ ಇರ್ತಾವೆ ರೀ. ಒಂದು ಕಿಕ್ ಆ್ಯಡ್ ಇರತ್ತೆ ರೀ. ಅದಾದ ನಂತರ ಕ್ಲ್ಯಾಪ್ಸ್, ಚಪ್ಪಾಳೆ, ಆಮೇಲೆ ಹ್ಯಾಟ್ಸ್, ಗೆಜ್ಜಿ, ಆಮೇಲೆ ಸ್ನೇರ್ 5 ಬರ್ತಾವೆ ರೀ. ಅಂದರೆ ಏನು ಹೊಸ ಅಪ್ಡೇಟ್ ಬಂದೈತ್ರಲ್ಲ 24 ಹಿಡ್ಕೊಂಡ್ರಿ. 21ದಾಗ ಅದು 4 ಬರ್ತಾವೆ ರೀ. 21ಕ್ಕಿಂತ ಕೆಳಗಿಂದ ಯಾವ್ದು ಅದಾವ್ರಲ್ಲ, ಆಮೇಲೆ ಫ್ಲೆಕ್ಸ್ ಅಂತ ಹೇಳಿ ಒಂದು ಬರುತ್ತೆ. ಅದು ಈಗ ಇದ್ರೊಳಗೆ ರೀ ನಮ್ಗೆ ಟೆಂಪು ಭಾಳ ಮಹತ್ವ ಬರ್ತದೆ ರೀ. ಟೆಂಪು ಅಂತ ಫ್ಲೆಕ್ಸ್ ಬರತ್ತೈತೆ ರೀ ಇದ್ರಾಗ. ಹಾಂ, ಅಂದರೆ ಬೇಸ್ ಮಾತ್ರ ಆ್ಯಡ್ ಇರ್ತೈತೆ ರೀ. ಅದ್ರಾಗ ಬೇಸ್ ನಾವು ಯಾವ್ದು ಬೇಕೋ ಅದನ್ನು ನಾವು ಆ್ಯಡ್ ಮಾಡ್ಕೊಳ್ಬೇಕು ರೀ. ಅದ್ರಾಗ ಬೇಸ್ ಅಂದರೆ ನಾವು ಸಾಂಗಿಗೆ ಬೇಸ್ ಆ್ಯಡ್ ಮಾಡ್ತೀವಲ್ಲ ರೀ, ಬೇಸ್ ಆ್ಯಡ್ ಮಾಡ್ಕೊಳ್ತೀವ್ರಲ್ಲ. ಇಲ್ಲಿ ನಮ್ಗೆ ಟೆಂಪೋ ಬೇಕಾಗ್ತೈತೆ ರೀ ಮಹತ್ವದ್ದು. ಅಂದ್ರೆ ನಾವು ಹಾಡು ಎಷ್ಟು ಟೆಂಪೋ ಐತ್ರಲ್ಲ ನಮ್ದೀಗ, ನಮ್ಗೆ ಯಾವ ಟೈಪ್ದು ಸಾಂಗ್ ಮಾಡೋರ್ದೇವಿ, ನಾವು ಭಕ್ತಿಗೀತೆ ಮಾಡೋರ್ದೇವಿ, ಫಸ್ಟ್ ನಾವು ಟೆಂಪೋ ಸೆಲೆಕ್ಟ್ ಮಾಡ್ಕೊಳ್ಬೇಕ್ರಿ. ನಾವು ಯಾವುದಂದ್ರೆ ಸ್ಪೀಡ್ ಎಷ್ಟು ಐತ್ರಲ್ಲ, ಲಯ ಅಂತೀವ್ರಲ್ಲ ನಾವು ನಮ್ಮ ಶಾಸ್ತ್ರೀಯ ಸಂಗೀತದಾಗ ರೀ. ಟೆಂಪೋ ಚೇಂಜ್ ಮಾಡ್ಕೋಬೇಕಾದ್ರೆ ಅಲ್ಲೇ ಮಾಡ್ಕೊಳ್ಳೋದು ರೀ. ಈಗ ಅದನ್ನು ಹೆಂಗೆ ಮಾಡೋದು ಅಂತ ಹೇಳ್ತೀನಿ ರೀ ನಾನು ನಿಮಗೆ. ಈಗ ಟೆಂಪೋ ಇಲ್ಲಿ ರೈಟ್ ಕ್ಲಿಕ್ ಮಾಡ್ರೆ ಇದ್ರೊಳಗೆ ಸಿಗತ್ತೆ ರೀ ನಮಗೆ ಟೆಂಪೋ ಎಷ್ಟು ಬೇಕು ಅಷ್ಟು ಅಂತ ಹೇಳಿ. ಹಾಂ, ರೈಟ್ ಕ್ಲಿಕ್ ಮಾಡಿದ್ರೆ ಸಿಗತ್ತೆ. 80 to 160ವರೆಗೂ ಇರುತ್ತೆ ರೀ BPM ಅದರೊಳಗೆ ರೀ. 80 to 160ವರೆಗೂ ಇರ್ತದೆ. ನಮ್ಗೆ ಯಾವ್ದು ಬೇಕಾದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಹಾಂ, ಆಮೇಲೆ ಇದ್ರಾಗ ಇನ್ನೊಂದು ಆಪ್ಷನ್ ಐತೆ ರೀ, ಟ್ಯಾಪ್ ಅಂತ ಹೇಳಿ. ಅದರೊಳಗೆ ಇನ್ನೊಂದು ಟ್ಯಾಪ್ ಅಂತ ಹೇಳಿ ಐತೆ ರೀ. ಟ್ಯಾಪ್ ಏನು ಮಾಡತ್ತೆ ಅಂತಂದ್ರೆ ನಮ್ಮ ಇದು ಸ್ಪೀಡ್, ನಮ್ಮ ಹಾಡಿನ ಸ್ಪೀಡ್ ತಕ್ಕಂಗೆ ನಮಗೆ ಎಷ್ಟು ಐತ್ರಲ್ಲ ಹಾಡು, ಅದ್ರದ್ದು ಒಂದು ಗೊತ್ತಾಕತ್ತೆ ರೀ. ಈಗ ನಮ್ದು ಎಷ್ಟು ಸ್ಪೀಡ್ ಇರ್ತೈತ್ರಲ್ಲ ಅಟ್ ಇಲ್ಲಿ ಸೆಲೆಕ್ಟ್ ಆಗ್ತೈತೆ, ಆಟೋಮೆಟಿಕ್ ಸೆಟ್ ಆಕೈತೆ. ಅದನ್ನ ಅದನ್ನು ಕೇಳಿಸೋದು ಹೆಂಗೆ ನಾವು? ಈಗ ನಾವು ಕಂಪೋಸಿಂಗ್ ಮಾಡಿರ್ತೀವಲ್ಲ ಒಂದು ಹಾಡ ರೀ. ಹಾಂ, ಅದಕ್ಕೆ ಸೆಟ್ ಅದು ಎಷ್ಟು ಯಾವ ಟೆಂಪೋದಾಗ ಐತೆ ಅನ್ನೋದ್ರಿ. ಅಂದ್ರೆ ಒಂದು ಅಂದಾಜು ಗೊತ್ತಾಕೈತೆ ರೀ. ನಾವು ಒಂದು ಅಂದಾಜು ಹೆಚ್ಚು ಕಡಿಮೆ ಕೆಹ್ರವಾ ಅಥವಾ ಭಜನ್ ತಾಳದಾಗ ನಾವು ಮಾಡೋರು ಇದ್ದೀವಿ ಅಂದ್ರೆ ರೀ, ಕೆಹ್ರವಾ ಅಥವಾ ಭಜನ್ ತಾಳದಾಗ ನಾವು ಮಾಡೋರು ಇದ್ದೀವಿ ಅಂತಂದ್ರೆ ರೀ, ಅಂದ್ರೆ ಆ ಸ್ಟೈಲ್ದಾಗ ರೀ, ಕೆಹ್ರವಾ ಅಥವಾ ಭಜನ್ ಸ್ಟೈಲ್ದಾಗ ಮಾಡೋರು ಇದ್ದೀವಿ ಅಂದ್ರೆ ರೀ, ನಾವು ಎಷ್ಟು ಸೆಲೆಕ್ಟ್ ಮಾಡ್ಕೊಳ್ಬೇಕಂದ್ರೆ ಇವು ಸ್ಯಾಡ್ ಸಾಂಗ್ ಮಾಡೋರು ಇರ್ತೀವ್ರಲ್ಲ ನಾವು, ದುಃಖದ ಹಾಡುಗಳೆಲ್ಲ ಕಡಿಮೆ ಇರ್ತಾವೆ, ವಿಲಂಬಿತ ಲಯದಾಗ ಇರ್ತಾವೆ. ಅದಕ್ಕೆ ಕಡಿಮೆ ಲಯ ಒಂದು 64ವರೆಗೂ ತೊಗೊಳ್ಬೇಕಾಕೈತೆ ರೀ. ಇಲ್ಲಿ ನಾವು ಬೇಕಂದ್ರೆ ಇದನ್ನು ಅಪ್ ಡೌನು ಮಾಡ್ಕೊಂಡ್ರು ಹೆಚ್ಚು ಕಡಿಮೆ ಆಕೈತೆ ರೀ. ಇದ್ರ ಮೇಲೆ ಇಲ್ಲಿ ಕರ್ಸರ್ ಇಟ್ಟು ನಾವು ಲೆಫ್ಟ್ ಮೌಸ್ದಾಗ ಏನು ಕ್ಲಿಕ್ ಇರ್ತಲ್ಲ ಅದನ್ನು ನಾವು ಹೆಚ್ಚು ಕಡಿಮೆ ಮಾಡ್ಕೊಂಡ್ರು ಬರ್ತೈತೆ ರೀ. ಅಲ್ಲಿ ನಂಬರ್ ಚೇಂಜ್ ಮಾಡ್ಕೊಳಕ್ಕೂ ಬರ್ತದೆ ಇಲ್ಲ ರೀ, ಡೈರೆಕ್ಟ್ ಅಪ್ ಡೌನ್ ಮಾಡ್ಕೋಬೇಕ್ರಿ. ಅದ್ರ ಮೇಲೆ ಇಟ್ಟು ಇಲ್ಲಿ ಒಂದು ಮಾರ್ಕ್ ಬರ್ತದೆ ನೋಡ್ರಿ, ಇಲ್ಲಿ ಒಂದು ಮಾರ್ಕ್ ಭಾನಗತಿ ಚಿನ್ನ ಬರ್ತದೆ ರೀ. ಅದನ್ನು ಹಿಡಿದು ನಾವು ಅಪ್ ಡೌನ್ ಮಾಡ್ಕೊಳ್ಳೋದು ರೀ. ಲೆಫ್ಟ್ ಕ್ಲಿಕ್ ಮಾಡಿ ಮೌಸ್ದಾಗ ನಂಬರ್ ಚೇಂಜ್ ಆಕೈತೆ. ಅಥವಾ ರೈಟ್ ಕ್ಲಿಕ್ ಮಾಡಿ 80 to 100 ನಮ್ದು ಕೆಹ್ರವಾ ತಾಳದು ಚಂದ ಆಗ್ತಾವೆ. 80 to 90 ಭಜನು ಮತ್ತು ಕೆಹ್ರವಾ ಇವೆಲ್ಲ ಐತ್ರಲ್ಲ 80 to 100ವರೆಗೂ
ಕ್ಲಿಕ್ ನೋತಾರಲ್ರಿ ಇದಕ್ಕೆ ಇಲ್ಲ ಇದು ಮ್ಯಾಟ್ರೋನೋಮ್ ಅಂತಾರೆ. ಇದು ಟಿಕ್ 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 ಏನ್ರಿ ಇದು? ಮ್ಯಾಟ್ರೋನೋಮ್ ಅಂತಾರೆ. MA ಹಾಂ ಮ್ಯಾಟ್ರೋನೋಮ್ ಅಂತ ಹೇಳಿ. MATER ಹಾಂ ರೀ. ಮೆಟ್ರೋನಾಮ್ ಇಲ್ಲ METRONOM ಮ್ಯಾಟ್ರೋನೋಮ್. MET RONOME ಮೆಟ್ರೋನಾಮ್. ಹಾಂ ಮ್ಯಾಟ್ರೋನೋಮ್ ಸೌಂಡ್ ಅಂತ. ಇದ್ರಾಗ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿದೀವಿ ಅಂದ್ರೆ ರೀ ಇದ್ರಾಗ ನಮ್ಗೆ ಆಪ್ಷನ್ಗಳು ಬರ್ತೈತೆ ರೀ. ಎದ್ರ ಮೇಲೆ ಮಾಡ್ಬೇಕ್ರಿ? ಇದೇನು ಮ್ಯಾಟ್ರೋನಮ್ದು ಇಲ್ಲಿ ಒಂದು ಮಾರ್ಕ್ ಐತೆ ನೋಡ್ರಿ, ಇಲ್ಲಿ ಮ್ಯಾಟ್ರೋನೋಮ್ ಅಂತ ಹೇಳಿ ಒಂದು ಇದು 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 ಚಿನ್ನ ಐತ್ರಿ. ಇದು ಬೇರೆನೇ ಅದು ಬೇರೆನೇ ಏನ್ರಿ? ಇದು ಟೆಂಪೋ ಐತ್ರಿ. ಇದು ಟೆಂಪೋ ಸೆಟ್ ಐತಿ. ಇದು ಸೆಟ್ ಆಯ್ತು. ನಾವು ಇದನ್ನ ಇದು ಮ್ಯಾಟ್ರೋನಮ್ದು ಏನು ಕೆಲಸ ಅಂತಂದ್ರೆ ರೀ, ನಾವು ಯಾವ ಟೆಂಪೋ ಸೆಟ್ ಮಾಡ್ತೀವಲ್ಲ ಅದಕ್ಕೆ ಆ ಸ್ಪೀಡ್ದಾಗ ನುಡಿತೈತ್ರಿ ಅದು. ಈಗ ನೋಡ್ರೆ 1 2 3 4 1 2 3 4 4 ಬಿಟ್ದಾಗ ಹೋಗ್ತೈತ್ರಿ ಅದು. ಈಗ ಅದನ್ನು ನಾವು ಹೆಚ್ಚು ಮಾಡೀವಿ ಅಂದ್ರೆ ಅದ್ರದ್ದು ಸರಿಯನ್ನು ಕೊಡ್ತೈತ್ರಿ ಅದು. ಅಂದ್ರೆ ಆ ಲಯ ಗುರ್ತಾಕೈತ್ರಿ ಅದಕ್ಕೆ. ಅಂದ್ರೆ 1ನೇ ಕಾಲ 2ನೇ ಕಾಲ 3ನೇ 4ನೇ ಕಾಲ ಹಿಂಗೆ ಈ ಟೈಪ್ ರೀ. ನಾವೀಗ 90 ಸೆಟ್ ಮಾಡ್ಕೊಳ್ಳೋಣ. ಆಮೇಲೆ ಇಲ್ಲಿ ಇನ್ನೊಂದು ರೈಟ್ ಕ್ಲಿಕ್ ಮಾಡಿದ ನಂತರ ಇಲ್ಲಿ 4 ಆಪ್ಷನ್ಗಳು ಬರ್ತಾವೆ ರೀ. ಒಂದು ಟಿಕ್ ಅಂತ ಸೌಂಡ್ ಬರ್ತೈತಿ, ಒಂದು ಹ್ಯಾಡ್ ಚಿಕ್ ಚಿಕ್ ಅಂತ ಬರುತ್ತೆ ರೀ ಅದ್ರಾಗ. ಆಮೇಲೆ ಬೀಪ್ ಅಂತ ಬರುತ್ತೆ ರೀ, ಬೀಪ್ ಬರ್ತೈತೆ ರೀ. ಅಂದರೆ ನಾವು ಹಾಡಲ್ಲ, ನಾವು ಕಂಪೋಸಿಂಗ್ ಮಾಡುವಾಗ ಅದ್ರ ಇದ್ರ ಮೇಲೆ ನಾವು ಲಯ ಕುಣಿಸ್ಕೋಬೇಕು ರೀ. ಆಮೇಲೆ ಅದ್ರ ಬೆಟ್ ಅಂದರೆ ಟಿಕ್ ಟಿಕ್ ಅಂತ ಹೇಳಿತ್ರಲ್ಲ ಇದು ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ರೈಟಿಗೆ ಕ್ಲಿಕ್ ಮಾಡಿ ಹಾಂ ಮಾಡ್ಕೋಬೇಕು. ಇನ್ನೊಂದು ನಮ್ಗೆ ಏನು ಮಾಡ್ಕೋಬೇಕಂತಂದ್ರೆ ರೀ, ನಾವು ವೆಸ್ಟರ್ನ್ ಎಲ್ಲ ಮಾಡಬೇಕಾದ್ರೆ ರೀ, ನಮ್ದು ಇದು ಶಾಸ್ತ್ರೀಯ ಸಂಗೀತ ಮಾಡಬೇಕಾದ್ರೆ ಚೇಂಜ್ ಐತಿ. ವೆಸ್ಟರ್ನ್ ಮಾಡಬೇಕಾದ್ರೆ ನಾವು ಮೊದಲು ಕಾರ್ಡ್ಸ್ ರೆಡಿ ಮಾಡ್ಬೇಕು ರೀ. ಕಾರ್ಡ್ಸ್ ರೆಡಿ ಮಾಡಬೇಕಾದ್ರೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ಮೊದಲು ಪ್ಲಸ್ ಹೋಗಿ ಇದರ ಒಂದು ಪ್ಲಸ್ ಎಲ್ಲಿ ಹೋಗ್ರಿ? ಇಲ್ಲೇ 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 ಪ್ಲಸ್ದಾಗ ಕ್ಲಿಕ್, ಪ್ಲಸ್ ಹಾಂ, ಅಥವಾ ಆ್ಯಡ್ದಾಗ ಹೋದ್ರೂ ಭೀ ನಡಿತೈತೆ ರೀ. ಇಲ್ಲಿ ಆ್ಯಡ್ ಅಂತ ಹೇಳಿ ಐತ್ರಲ್ಲ, ಇಲ್ಲ ಐತೆ ನೋಡ್ರಿ ಆ್ಯಡ್. ಪ್ಲಸ್ ಆರ್ ಆ್ಯಡ್ಗೆ ಹೋಗ್ರಿ. ಹಾಂ, ಪ್ಲಸ್ ಅಥವಾ ಎರಡೂ ಒಂದೇ ಸೇಮ್ ರೀ. ನೀವು ಪ್ಲಸ್ಗೆ ಹೋದ್ರೂ ಭೀ ನಿಮಗೆ ಪ್ಲಗಿನ್ಸ್ಗಳು ಸಿಗ್ತಾವೆ, ಆ್ಯಡ್ಗೆ ಹೋದ್ರೂ ಭೀ ಪ್ಲಗಿನ್ಸ್ಗಳು ಸಿಗ್ತಾವೆ ರೀ. ಎಸ್ ಸರ್. ಇದ್ರಾಗ ಸ್ಯಾಂಪ್ಲರ್ ಅಂತ ಹೇಳಿ ಒಂದು ಇದು ಬರುತ್ತೆ ರೀ. ಹಾಂ, ಸ್ಯಾಂಪ್ಲರ್ದು ಏನು ಕೆಲಸ ಅಂತಂದ್ರೆ ರೀ, ಇದ್ರಾಗ ಏನೂ ನುಡಿಯಂಗಿಲ್ಲ ರೀ ಅದು. ಸ್ಯಾಂಪ್ಲರ್ ಏನೂ ನುಡಿಯಂಗಿಲ್ಲ ರೀ, ಏನೂ ನುಡಿಯಂಗಿಲ್ಲ. ಈಗ ನಾವು ಏನು ಮಾಡ್ಬೇಕಂದ್ರೆ ಕಾರ್ಡ್ಸ್ ರೆಡಿ ಮಾಡ್ಕೊಳ್ಳೋದೈತೆ ರೀ. ನಮಗೆ ಕಾರ್ಡ್ಸ್ ರೆಡಿ ಮಾಡಬೇಕಾದ್ರೆ ಏನು ಮಾಡ್ಬೇಕಂತಂದ್ರೆ ರೀ, ನಾವು ಒಂದು ಪಟ್ಟಿ ಈಗ ಆಯ್ಕೆ ಮಾಡ್ಕೊಂಡು ಯಾವ ಪಟ್ಟಿ ಹೇಳ್ತೀರಿ ಹೇಳ್ರಿ ನೀವು. ನಾವು ಕಪ್ 1 ತೊಗೊಳ್ಳೋಣ ರೀ. ಕಪ್ 1 ಇದು ಸಾ. ಈ ಸ್ಯಾಂಪ್ಲರ್ ಕುಯ್ಯೋ ಮಾಡ್ಬೇಕಂದ್ರೆ ಅಂದರೆ ಸ್ಯಾಂಪ್ಲರ್ದಾಗ ನುಡಿಯಂಗಿಲ್ಲ ನುಡಿಯಂಗಿಲ್ಲ ಅಷ್ಟೇ. ಅದನ್ನು ಅದು ಯಾವುದಕ್ಕೆ ತೊಗೊಳ್ಳೋದು ಅನ್ನೋದು ನಾನು ಹೇಳ್ತೀನಿ ರೀ. ಈಗ ಪಟ್ಟಿ ಹಾಕೊಳಕ್ಕೆ ಅಷ್ಟೇ ರೀ. ಪಟ್ಟಿ ಹಾಕ್ಕೊಳಕ್ಕೆ ರೀ. ಅಂದರೆ ನಾವು ಡೈರೆಕ್ಟ್ ಕಾರ್ಡ್ಸ್ ಗೊತ್ತು ಮಾಡ್ಕೊಳ್ಳೋದಷ್ಟೇ ಅಷ್ಟೇ ರೀ. ಆಯ್ತು ರೀ, ಸಾ ಆಯ್ತು ರೀ. ಈಗ ಸಾ ಆದ ನಂತರ ರೇ. ಆಮೇಲೆ ನಾವೀಗ ಏನಂತೀರಿ, ಶುದ್ಧ ಅಂದರೆ ಮೇಜರ್ ಅಂದರೆ ಎಲ್ಲ ಶುದ್ಧ ಸ್ವರಗಳು ಬರ್ತಾವೆ ರೀ. ಮೈನರ್ ಅಂದ್ರೆ ಕೋಮಲ್ ಸ್ವರಗಳು ಬರ್ತಾವೆ ರೀ. ಈಗ ಸ ಗ ಮೈನರ್ ತೊಗೊಂಡ್ರಿ. ಗ ಮೈನರ್. ಈಗ ಅಂದರೆ ಈಗ ಮೈನರ್ ತೊಗೊಳ್ಳೋಣ, ಮೇಜರ್ ತೊಗೊಳ್ಳೋಣ ರೀ. ಮೇಜರೇ ತೊಗೊಳ್ರಿ. ಮೇಜರ್ ತೊಗೋತೇನೆ ರೀ. ಈಗ ಗ ರೀ, ಸ ರೇ ಗ ಮ. ಆಮೇಲೆ ಪ ಧ ನಿ ಸ. ಇಷ್ಟು ಸ್ವರಗಳು ಬರ್ತಾವ್ರಿ ನಮಗೆ. ಇಷ್ಟು ಸ್ವರಗಳು ಬರ್ತಾವ್ರಲ್ಲ. ಈಗ ಏನು ಮಾಡ್ಬೇಕಪ್ಪ ಅಂತಂದ್ರೆ ಇದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ರಿ. ಸೆಲೆಕ್ಟ್ ಮಾಡಿಕೊಂಡು ಸೆಲೆಕ್ಟ್ ಹೆಂಗೆ ಮಾಡಿದ್ರಿ? ಇಲ್ಲಿ ಸೆಲೆಕ್ಟ್ ಬಾರ್ ಬರ್ತೈತೆ ರೀ. ಇಲ್ಲಿ ಒಂದು ಮಾರ್ಕ್ ಐತ್ರಿ. ಇಲ್ಲಿ ಏನಾದರೂ ಇಲ್ಲಿ 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 ಒಂದು ಚೌಕ್ ಮಾರ್ಕ್ ಬರುತ್ತೆ ರೀ. ಇಲ್ಲಿ ಐತೆ ನೋಡ್ರಿ. ಇಲ್ಲಿ ಹಾಂ, ಇಲ್ಲಿ ಮಾರ್ಕ್ ಬರ್ತಾರೆ ಅದು. ಇಲ್ಲಿ ಒಂದು ಹಾಂ, ಇದು ಸೆಲೆಕ್ಟ್ ಮಾರ್ಕ್ ಬರ್ತಾರಲ್ಲ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ.
ಮಾಡ್ಕೊಂಡು ನಂತರ ಅಬ್ಜೆಕ್ಟ್ ಬಾರ್ಕ್ ಹೋಗ್ಬೇಕ್ರಿ ಇಲ್ಲಿ ನಾವು ಅಬ್ಜೆಕ್ಟ್ ನಂಬರ್ ಅಬ್ಜೆಕ್ಟ್ ಹೋಗ್ಬೇಕ್ರಿ ಅಬ್ಜೆಕ್ಟ್ ಬಾರ್. ಹಾಂ ಅದ್ರ ಮೇಲೆ ಕ್ಲಿಕ್ ಚಿತ್ರನೇ ಅದ ರೀ. ಅದು ಇಲ್ಲಿ ಒಂದು ಅಬ್ಜೆಕ್ಟ್ ಬಾರ್ ಇದು ಸಾರಿ ಇಲ್ಲಿ ಇನ್ನೊಂದು ಹೇಳೋದು ಮಾಡ್ತಾರೆ ನಾವು ಪ್ರಾಜೆಕ್ಟ್ ಚಾಲೂ ಮಾಡೋಕ್ಕಿಂತ ಮೊದಲು ಈ ಪ್ರೋಗ್ರಾಮನ್ನು ಸೇವ್ ಮಾಡ್ಕೋಬೇಕು ರೀ. ಕಂಟ್ರೋಲ್ ಎಸ್ ಕೊಟ್ಟು ಕಂಟ್ರೋಲ್ ಎಸ್ ಅಥವಾ ಫೈಲ್ಗೆ ಹೋಗಿ ಸೇವ್ ಅಂತ ಈಗ ನೋಡಿರಿ ಕಂಟ್ರೋಲ್ ಎಸ್ನು ಕೊಡ್ಬೋದು ಅಥವಾ ಫೈಲ್ಗೆ ಹೋಗಿ ಇಲ್ಲಿ ಸೇವ್ ಅಂತಲೂ ಕೊಡ್ಬೋದು. ಅದ್ರದ್ದು ಶಾರ್ಟ್ಕಟ್ ಕೀಸ್ ಕಂಟ್ರೋಲ್ ಎಸ್. ಕಂಟ್ರೋಲ್ ಪ್ಲಸ್ ಎಸ್ ಕಂಟ್ರೋಲ್ ಪ್ರೆಸ್ ಮಾಡಿ ಎಸ್ ಹೊಡೆದ್ರೆ ರೀ ಅಂದರೆ ಸ್ಟಾರ್ಟಿಂಗನ್ನ ಇದು ಮಾಡಿಕೊಡ್ರಿ ಅದನ್ನು ನಾವು ಓಪನ್ ಆಗ್ತೈತಲ್ಲ ಓಪನ್ ಆದ ನಂತರ ನಮ್ಮ ಪ್ರೋಗ್ರಾಮ್ ನಾವು ಮೊದಲು ಸೇವ್ ಮಾಡ್ಬೇಕು ಅದನ್ನ ಹೇಳೋದು. ಕಂಟ್ರೋಲ್ ಎಸ್ ಹೊಡೆದ್ರೆ ಅಂತಂದ್ರೆ ರೀ ಸೇವ್ ಆಗುತ್ತೆ. ಈಗ ಸೇವ್ ಮಾಡೋಕ್ಕಿಂತ ಇಲ್ರಿ ಇದು ಮಾಡೋದು ಇನ್ನೊಂದು ಮಹತ್ವ ಐತಿ. ಏನಂತಂದ್ರೆ ರೀ ನಾವು ಡೈರೆಕ್ಟ್ ಸೇವ್ ಕೊಟ್ಟಿವಂದ್ರೆ ನಮ್ಮ ಸಿ ಪ್ರೋಗ್ರಾಮ್ದಾಗ ಆ್ಯಡ್ ಆಗ್ತಿರ್ತೈತ್ರಿ ಅದು ನಾವು ಮಾಡಿರೋ ಪ್ರೋಗ್ರಾಮ್ ಸಿದಾಗ ಅಂದ್ರೆ ಸಿ ಪ್ರೋಗ್ರಾಮ್ ನಾವು ಒಂದೊಂದು ಸರಿ ಫಾರ್ಮ್ಯಾಟಿಂಗ್ ಮಾಡಿವಂದ್ರೆ ಅದೆಲ್ಲ ಹೋಗಿಬಿಡ್ತೈತ್ರಿ ನಾವು ಮಾಡಿರೋ ಪ್ರೋಗ್ರಾಮ್. ಅದ್ರ ಬದಲಾಗಿ ನಾವು ಏನು ಮಾಡ್ಬೇಕಂತಂದ್ರೆ ಇಲ್ಲಿ ನಾವು ಫೋಲ್ಡರ್ ಸೆಲೆಕ್ಟ್ ಮಾಡ್ಕೋಬೇಕ್ರಿ. ಈಗ ಅಂದ್ರೆ ನಾವು ಸಿ ಒಂದು ಬಿಟ್ಟು ಬೇರೆ ಡ್ರೈವ್ದಾಗ ನೀವು ಸೇವ್ ಮಾಡ್ಕೊಡ್ರೆ ನಡಿತೈತಿ. ನಾನೀಗ ಒಂದು ಫೋಲ್ಡರ್ನ ಸೆಲೆಕ್ಟ್ ಮಾಡ್ಕೊಳ್ತೇನೆ ರೀ. ಫೋಲ್ಡರ್ದಾಗ ಯಾವ್ದು ಮಾಡ್ತೇನೆ ಅಂತಂದ್ರೆ ರೀ ಈಗ ನಿಮ್ಮದು ಹೆಸರಲ್ಲಿ ಒಂದು ಎದ್ರಾಗ ಮಾಡಿದೆ ಎಫ್ದಾಗ ಅದ ಈಗ ಎಫ್ದಾಗ ಐತ್ರಿ ಇಲ್ಲಿ ಎಫ್ದಾಗ ಕ್ಯೂಬಸ್ 14 ಇದ್ರಾಗ ನಿಮ್ದು ಹೆಸರಲ್ಲೇ ಒಂದು ಫೋಲ್ಡರ್ ಮಾಡೇನಿ ರೀ. ಹಾಂ ಮೊದಲು ಸ್ಟಾರ್ಟಿಂಗ್ ಒಂದು ಫೋಲ್ಡರ್ ರೆಡಿ ಮಾಡ್ಕೊಳ್ಬೇಕು ನಾವು ಪ್ರೋಗ್ರಾಮ್ದು. ನಮ್ದು ಯಾವ್ದು ಪ್ರೋಗ್ರಾಮ್ ಸಿ ಒಂದು ಬಿಟ್ಟು ಪ್ರೋಗ್ರಾಮ್ ರೆಡಿ ಏನಕ್ಕಂತಂದ್ರೆ ಒಂದು ಫೋಲ್ಡರ್ ಯಾಕೆ ಮಾಡ್ಕೊಳ್ಳೋದು ಅಂತಂದ್ರೆ ರೀ ಈಗ ನಂದು ಒಂದು ಪ್ರಾಜೆಕ್ಟ್ ಐತೆ ಅಂತ ತಿಳ್ಕೊರಿ ಒಂದು ಮೂವಿದು ಒಂದು ಪ್ರಾಜೆಕ್ಟ್ ಅದರದ್ದೇ ಹೆಸರು ನಾವು ಮಾಡ್ಕೊಂಡ್ವಿ ಅದರದ್ದೆಲ್ಲ ಪ್ರಾಜೆಕ್ಟ್ ಒಂದ್ರಾಗ ಸೇವ್ ಆಗ್ತಾವೆ. ಇನ್ನು ಇನ್ನೊಬ್ರು ಭಕ್ತಿ ಗೀತೆದವ್ರು ಬರ್ತಾರೆ ರೀ ಬೇರೆದವ್ರು ಅವ್ರ ಹೆಸರಲ್ಲೇನ ಮಾಡ್ಕೊಬೇಕು. ಈಗ ಇದನ್ನು ನಾವು ಅಲ್ದಿ ಸರ್ ಓಪನ್ ಮಾಡ್ಕೊಳ್ತೀನಿ ರೀ. ಇಲ್ಲಿ ಓಪನ್ ಮಾಡ್ಕೊಂಡು ಇದನ್ನ ಸೆಲೆಕ್ಟ್ ಫೋಲ್ಡರ್ ಮಾಡ್ತೀನಿ ರೀ. ಈಗ ನಿಮ್ದ್ರಾಗ ಅಲ್ದಿ ಸರ್ದಾಗ ಪ್ರಾಜೆಕ್ಟ್ ಹೆಸರು ಕೊಡ್ತೀನಿ ರೀ. ನಾ ಈಗ ನೇಮ್ ರೀ ಅಲ್ದಿ ಸರ್ ಹೆಸರು ಕೊಡೋದು ಮತ್ತೆ ಹಾಂ ನೀವು ಏನಾದರೂ ಹೆಸರು ಕೊಡ್ರಿ ನೀವು XYZ ಯಾರ್ದಾನ ಕೊಡ್ರಿ. ಬೇರೆ ಹೆಸರು ನೀವು ಕೊಡ್ರಿ. ನಾ ಇದಕ್ಕೆ ಏನು ಅಂತ ಕೊಡ್ತೀನಿ ಅಂತಂದ್ರೆ ಕ್ಲಾಸ್ 1 ಅಂತ ಕೊಡ್ತೀನಿ ರೀ. ಕ್ಲಾಸ್ 1 ಅಂದ್ರೆ ನಾವು ನಮಗೆ ನೆನಪು ಉಳಿಲಿ ಅಂತ ಹೇಳಿ. ಹಾಂ ಅಥವಾ ಈಗ ಅಲ್ಲಿ ಸರ್ ಕ್ಲಾಸ್ 1 ಅಂತ ಹೇಳಿ ಹಾಕ್ತೀನಿ. ಯಾಕಂದ್ರೆ ಪಟ್ನ ಸಿಗತ್ತೆ ಕ್ಲಾಸ್ 1 ಅಂತಂದ್ರೆ ಗೊತ್ತಾಗಂಗಿಲ್ಲ. ಆಮೇಲೆ ನಾವು ಇದನ್ನು ಸೇವ್ ಮಾಡ್ಬೇಕು. ಈಗ ಸೇವ್ ಆಯ್ತು ರೀ. ಸೇವ್ ಆದ ನಂತರ ನಾವು ಇದನ್ನೆಲ್ಲ ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಹಾಂ ಸೇವ್ ಆಯ್ತು ರೀ. ಈಗ ಕಂಟಿನ್ಯೂ ಕಂಟ್ರೋಲ್ ಎಸ್ ಕೊಡ್ಕೊಂತ ಹೋಗ್ಬೇಕು ನಾವು. ಅಂದ್ರೆ ಒಂದೇ ಫೈಲ್ನಾಗೆ ಸೇವ್ ಹಾಕೋತ ಹೋಗ್ತಿರ್ತದೆ ನಾವು ಕೊಟ್ಟಂಗೆ ಈಗ ನೀವು 10 ಪ್ರಾಜೆಕ್ಟ್ನು ಮಾಡ್ರೆ ನಿಮ್ದು ಯಾವ್ದು ಪ್ರಾಜೆಕ್ಟ್ದಾಗ ಮಾಡಿದೀವಿ ಅದ್ರಾಗ ಸೇವ್ ಆಕೈತೆ ರೀ. ನಾವು ಪ್ರಾಜೆಕ್ಟ್ ಚೇಂಜ್ ಮಾಡ್ಕೊಂಡಿವಿ ಅಂತಂದ್ರೆ ಬೇರೆದ್ರಾಗ ಆಕೈತೆ ರೀ. ಅಂದ್ರೆ ಇಷ್ಟು ವರ್ಕ್ ಮಾಡಿರಿ ಸರ್. ಈಗ ಇದು ಕರೆಂಟ್ ಹೋಯ್ತು ರೀ. ಈಗ ಉದಾಹರಣೆಗೆ ತೋರಿಸ್ತೇನೆ. ಸೇವ್ ಆಗಿರ್ತದೆ ರೀ. ಈಗ ಸೇವ್ ಆಯ್ತು ರೀ. ಈಗ ನಾವು ಮತ್ತೆ ಸ್ಟಾರ್ಟ್ ಮಾಡ್ತೀವಲ್ಲ ಇದನ್ನೇ ತಗೊಂಡು ಹಾಂ ಈಗ ನಾ ಬಂದ್ ಮಾಡ್ತೇನೆ ರೀ. FL Studio ಬಂದ್ ಮಾಡಿದೆ ರೀ. ಮಾಡಿದ ನಂತರ ಇಲ್ಲಿ ಮತ್ತೆ ಚಾಲೂ ಮಾಡ್ತೇನೆ ರೀ ಇದನ್ನು. FL Studio ಕರೆಂಟ್ ಬಂತು ಅಥವಾ ಏನೋ ಬೈ ಮಿಸ್ಟೇಕ್ ನಮ್ಮದು ಬಂದ್ ಆಯಿತು ಸೇವ್ ಆಗಿರ್ತದೆ. ಈಗ ಅದೇನು ಕೇಳತ್ತಂದ್ರೆ ಇಲ್ಲಿ ನೋಡ್ರಿ ರೀಸೆಂಟ್ ಪ್ರಾಜೆಕ್ಟ್ ಅಂತ ಕೇಳ್ತದೆ ಈ ಸೈಡ್ದಾಗ ರೀ. ರೀಸೆಂಟ್ ಪ್ರಾಜೆಕ್ಟ್ ನಾವು ಯಾವ್ಯಾವ ಪ್ರಾಜೆಕ್ಟ್ ಮಾಡಿದೇವ್ರಲ್ಲ ಅದೆಲ್ಲ ಕಾಣಿಸ್ತೈತೆ ರೀ ಇದ್ರೊಳಗೆ ರೀ. ಈಗ ಯಾವ್ಯಾವ್ದು ಐತೋ ಅದು ಕಾಣಿಸ್ತೈತಿ ನಮಗೆ. ಇಲ್ಲಿ ಅಲ್ದಿ ಸರ್ ಅಂತ ಹೇಳೈತಿ ಇದ್ರ ಮೇಲೆ ಕ್ಲಿಕ್ ಆದರೂ ಓಪನ್ ಆಗ್ತೈತೆ ರೀ ಕ್ಲಿಕ್ ಮಾಡಿದ್ರು. ಅಥವಾ ಇದನ್ನು ಕ್ಲೋಸ್ ಮಾಡಿ ಇಲ್ಲಿ ಫೈಲ್ಗೆ ಹೋಗಿ ಅಲ್ದಿ ಸರ್ ಅಂತ ಹೇಳೈತ್ರಲ್ಲ ಫೈಲ್ದಾಗ ರೀಸೆಂಟ್ ಪ್ರಾಜೆಕ್ಟ್ ಅಂತ ಬಂದಿರ್ತಾವೆ ರೀ. 3 ಅಂತಂದ್ರೂ ಇದ್ರಾಗ ನಾವು ಎಕ್ಸ್ಟ್ರಾ ಮಾಡಿರೋ ಭೀ ಎಲ್ಲ ಬರ್ತಾವೆ ರೀ. ಈಗ ಅಲ್ದಿ ಸರ್ ನಾ ಸೆಲೆಕ್ಟ್ ಮಾಡ್ಕೊಳ್ತೇನೆ ರೀ. ಈಗ ಓಪನ್ ಆಯ್ತು ರೀ. ಈಗ ನಾವೇನು ಪ್ರೋಗ್ರಾಮ್ ಮಾಡಿದೇವ್ರಲ್ಲ ಅದು ಬಂತು ರೀ. ಈಗ ಇದ್ರಾಗ ಸೇವ್ ಇರತ್ತೆ ರೀ. ಅದು ಈ ಮೇಲೆ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು ರೀ. ಕೆಳಗೆ ಬರ್ಕೊಡ್ರಿ ಅದನ್ನು ಅಬ್ಜೆಕ್ಟ್ ಬರ್ಕೋದೀವಿ ರೀ. ಶಿಫ್ಟ್ ಪ್ರೆಸ್ ಮಾಡಿ ಹಿಡಿದ್ರಿ. ಇದ್ರ ಮೇಲೆ ಕರ್ಸರ್ ಇಟ್ಟು ಸ್ವಲ್ಪ ಮೂವ್ ಮಾಡ್ಕೊಂಡು ಈ ಕಡೆ ತಗೊಳ್ಳೋದ್ರಿ. ಇದನ್ನು ಅಂದ್ರೆ ಕಾಪಿ ಪೇಸ್ಟ್ ಆಗ್ತೈತ್ರಿ ಅದು ಆಟೋಮೆಟಿಕ್. ಕರ್ಸರ್ ಇಷ್ಟು ಲೆಫ್ಟ್ ಕ್ಲಿಕ್ ಮಾಡಿ ನಾವು ಈ ಕಡೆ ಮೂವ್ ಮಾಡ್ಕೊಂಡೇವು ಅಂತಂದ್ರೆ ಕಾಪಿ ಪೇಸ್ಟ್ ಆಗುತ್ತೆ. ಈಗ ನಾವು ಇದನ್ನು ಏನು ಮಾಡೋಣ ಅಂತಂದ್ರೆ ರೀ ಕಂಟ್ರೋಲ್ ಪ್ರೆಸ್ ಮಾಡಿ ಇಟ್ಕೊಳ್ಳೋದ್ರಿ. ಕಂಟ್ರೋಲ್ ಪ್ಲಸ್ ಹೋಲ್ಡ್
ಕಂಟ್ರೋಲ್ ಫ್ರೆಶ್ ಮಾಡ್ಬೇಕು ಪ್ಲಸ್ ಹೋಲ್ಡ್. ಪ್ಲಸ್ ಹೋಲ್ಡ್ ರೀ. ಹಾಂ, ಅಂದರೆ ಒತ್ತು ಹಿಡಿಯೋದ್ರಲ್ಲಿ ಹೋಲ್ಡ್ ಅಂತಂದ್ರೆ ಒತ್ತು ಹಿಡಿಯೋದ್ರಿ. ಹಾಂ, ಈಗ ಅದು ಈಗ ಈಚೆ ಕಡೆ ಸೆಲೆಕ್ಟ್ ಇರ್ತೈತೆ ರೀ, ಏರೋ ಮಾರ್ಕ್ ಇರ್ತೈತೆ ರೀ ನೋಡ್ರಿ ನಮ್ದು ಇಲ್ಲಿ ಕೀಬೋರ್ಡ್ದಾಗಿ. ನಿಮ್ದ್ರಾಗ ಇರ್ತೈತೆ ರೀ ಅದು ಏರೋ ಮಾರ್ಕ್ ರೀ. ಕೀಬೋರ್ಡ್ನಾಗ ಏರೋ ಮಾರ್ಕ್. ಹಾಂ, ಕೀಬೋರ್ಡ್ದಾಗ ಅಪ್ ಏರೋ ಮಾರ್ಕನ್ನು ನಾವು ಪ್ರೆಸ್ ಮಾಡೋದು. ಅಪ್ ಪ್ರೆಸ್ ಮಾಡ್ಬೇಕು ರೀ. ಹಾಂ, ಆಯ್ತು ರೀ. ಇದನ್ನು ಈ ಕಡೆ ಮುಂದೆ ಸರಿಸಿಟ್ಕೊಳ್ರಿ. ಇದು ಮುಂದೆ ಸರುತ್ತೆ. ಆಮೇಲೆ ಇನ್ನೂ ಅದೇ ಕಂಟಿನ್ಯೂಸ್ ಹೊರಗಳ ಆತವನ್ರಿ. ಹಾಂ 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 ರೀ, ಅದನ್ನು ಡೌನ್ ಮಾಡೋದನ್ರಿ. ಅದನ್ನೀಗ ಒಂದು ಮತ್ತು ಇನ್ನೊಂದು ಅದ್ರ ಸೇಮನ್ನು ನಾವು ಶಿಫ್ಟ್ ಹೋಲ್ಡ್ ಮಾಡಿ ಡೌನ್ ಮಾಡಿ. ಹಾಂ, ಡೌನ್ ಮಾಡ್ಕೊಳ್ಳೋದು. ಒಂದು ಡೌನ್ ಆಯಿತು. ಅಂದರೆ ಮೂರು ಸಪ್ತಕದಾಗ ಮೂರು ಸಪ್ತಕ ಯೂಸ್ ಮಾಡ್ಬೋದು. ಈಗ ಓಕೆ ಆಯ್ತು ರೀ. ಈಗ ನಾವು ಕಾರ್ಡ್ಸ್ ರೆಡಿ ಮಾಡ್ಕೋಬೇಕು. ಕಾರ್ಡ್ಸ್ ರೆಡಿ ಮಾಡ್ಬೇಕಾದ್ರೆ ಈ ಸ್ಯಾಂಪ್ಲರ್ ರೆಡಿ ಆಯ್ತು ರೀ. ಸ್ಯಾಂಪ್ಲರ್ ರೆಡಿ ಆದ ನಂತರ ನಾವಿಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿರಿ. ಒಂದು ಯಾವುದಾದ್ರೂ ಇದ್ರಾಗ ನಮ್ದು ಒಂದು ಪಿಯಾನೋ ಮೊದಲು ಹಾಕ್ಕೋಬೇಕ್ರಿ ನಾವು. ಪಿಯಾನೋ ಅಂದ್ರೆ ಕಾರ್ಡ್ಸ್ ರೆಡಿ ಮಾಡ್ಲಿಕ್ಕೆ ಪಿಯಾನೋ ಚಂದ ಬರ್ತದೆ ರೀ. ಪಿಯಾನೋ ಎಲ್ಲಿ ಹೋಯ್ತು? ಪಿಯಾನೋ ಇದ್ರಾಗ ರಗಡ್ ಅದಾವ. ಫ್ಲೆಕ್ಸ್ದಾಗ ನೀವು ಎಲ್ಲಿ ಹೋಗ್ರಿ ಫಸ್ಟ್ ಈ ಪ್ಲಸ್ ಮೇಲೆ ಕ್ಲಿಕ್ ಮಾಡೋದ್ರಿ. ಇವು ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಎಲ್ಲ ಪ್ಲಗಿನ್ಸ್ಗಳು ಓಪನ್ ಹಾಕಾವ ನಿಮಗೆ. ಹಾಂ, ಇದ್ರಾಗ ನಿಮ್ದು ಯಾವುದೂ ಪಿಯಾನೋ ಎಕ್ಸ್ಟ್ರಾ ನೀವು ಹೊರಗಿಂದ ಯಾವುದೂ ಇಲ್ಲ ಅಂತಂದ್ರು ಇದ್ರಾಗ ಆ್ಯಪಲ್ ಕೀಸ್ ಅಂತ ಹೇಳಿ ಒಂದು ಇನ್ಬಿಲ್ಟ್ ಕಂಪ್ನಿ ಕಡೆದನ ಪಿಯಾನೋ ಕೊಟ್ಟಿರ್ತಾರೆ ಅವ್ರು. ಆ್ಯಪಲ್ ಕೀಸ್ ಅಂತ ಹೇಳಿ ಆ್ಯಪಲ್ ಕೀಸ್ ಬರ್ಕೊಡ್ರಲ್ಲಿ. ಇದನ್ನು ಮಾಡ್ಬೋದು, ಹಿಂಗೂ ಮಾಡ್ಬೋದು. ಹಾಂ, ನೀವು ಬೇಕಾದ್ರೆ ಥರ್ಡ್ ಪಾರ್ಟಿ ನೀವು ಯಾವುದಾದ್ರೂ ನಿಮ್ಗೆ ಐಡಿಯಾ ಇದ್ರೆ ಅದನ್ನು ಹಾಕ್ಕೊಳ್ಬೋದು, ಅಥವಾ ಆ್ಯಪಲ್ ಕೀಸನ್ನು ನಾವು ಓಪನ್ ಮಾಡಿ. ಈಗ ನಾವು ಥರ್ಡ್ ಪಾರ್ಟಿದು ಯಾವಾಗಾದ್ರೂ ಹಾಕೊಂಡ್ರೆ ಸಹಿತ ಇದರಲ್ಲೇ ಬಂದು ಆ್ಯಡ್ ಆಗಿರ್ತದನ್ರಿ ಅದು. ಹಾಂ, ಇದು 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 ಪ್ಯಾಟರ್ನ್ 1ರಾಗ ಆಗ್ತೈತೆ ರೀ. ಈಗ ನಮ್ದು ಇದು ಪ್ಯಾಟರ್ನ್ 1 ಐತ್ರಿ ಈಗ ಆಲ್ರೆಡಿ. ಈ ಪ್ಯಾಟರ್ನ್ 1ದಾಗ ಎಲ್ಲ ಆಗ್ತೈತಿ. 2ದಾಗ ಯಾವ್ದು ಬೇಕು ಅದನ್ನು ಮತ್ತೆ ಬೇಕಂದ್ರೆ ಹಾಕೋಬೋದು. ಅದು ಹೇಳ್ತೀನಿ ರೀ ನಿಮ್ಗೆ ನಾನು. ಈಗ ಪ್ಯಾಟರ್ನ್ ಈಗ ಆ್ಯಪಲ್ ಕೀಸ್ ತೊಗೊಂಡಿವ್ರಲ್ಲ, ಆ್ಯಪಲ್ ಕೀಸ್ ತೊಗೊಂಡ ನಂತರ ಅದು ಇಲ್ಲಿ ಆ್ಯಡ್ ಆಕತ್ತೆ ರೀ. ಇದ್ರ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿರಿ. ಕಂಟ್ರೋಲ್ ಎಲ್ಲ ಹೊಡಿಬೇಕು ರೀ. ಕಂಟ್ರೋಲ್ ಹಿಡಿದು ಎಲ್ಲ ಹೊಡಿಬೇಕು. ಹಾಂ, ಕಂಟ್ರೋಲ್ ಪ್ರೆಸ್ ಎಲ್. ಹಾಂ, ಕಂಟ್ರೋಲ್ ಹಿಡಿದು ಎಲ್ಲಿ ಹೊಡಿತಂದ್ರೆ ರೀ ಅದು ಮಿಕ್ಸರ್ ಆ್ಯಡ್ ಆಗ್ತದೆ ರೀ. ಹಾಂ, ಯಾಕೆ ಮಿಕ್ಸರ್ಗೆ ಆ್ಯಡ್ ಆಗ್ತೈತೆ? ನಾವು ಏನಾರ ಮಾಸ್ಟರಿಂಗ್ ಮಾಡ್ಕೊಳಕ್ಕೆ ಅದ್ರಾಗ ಬರ್ತೈತೆ ರೀ. ಮಿಕ್ಸರ್ಗೆ ಆ್ಯಡ್ ಆಗತ್ತೆ. ಹಾಂ, ಓಕೆ. ಈಗ ಆಯ್ತು ರೀ. ಈಗ ಮಿಕ್ಸರ್ದಾಗ ರೀ ಮಿಕ್ಸರ್ ಆ್ಯಡ್ ಆದ್ಮೇಲೆ ಮಿಕ್ಸರ್ ಬಂದ್ಬಿಡ್ತದನ್ರಿ. ಮಿಕ್ಸರ್ ಬರ್ತೈತೆ ರೀ, ಆಟೋಮೆಟಿಕ್ ಮಿಕ್ಸರ್ ಓಪನ್ ಆಗ್ತೈತೆ ರೀ. ಈಗ ಆಯ್ತು ರೀ. ಈಗ ಇದನ್ನು F7 ಹೊಡೆದ್ರೂ ಪಿಯಾನೋ ರೋಲ್ಗೆ ಹೋಗ್ಕತ್ತೆ ರೀ. ಅಥವಾ ಇಲ್ಲಿ ಒಂದು ಏರೋ ಮಾರ್ಕ್ ಬರುತ್ತೆ ನೋಡ್ರಿ ಇಲ್ಲಿ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ರು ಇಲ್ಲಿ ಪಿಯಾನೋ ರೋಲ್ ಅಂತ ಫಸ್ಟಿಗೆ ಒಂದು ಏರೋ ಮಾರ್ಕ್ ಇಲ್ಲಿ 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 ಮೇಲೆ ಐತ್ರಿ. ಮೇಲೆ ಇಲ್ಲಿ ನೋಡ್ರಿ ಇಲ್ಲಿ ಅಲ್ಲಿ. ಹಾಂ, ನಾನು ನಿಮ್ಗೆ ಮಾರ್ಕ್ ಮಾಡೋದಷ್ಟು ತೋರಿಸ್ದೆ ರೀ. ಇಲ್ಲಿ ಒಂದು ಏರೋ ಮಾರ್ಕ್ ಐತ್ರಿ ಇಲ್ಲಿ. ಹಾಂ, ಇಲ್ಲಿ ಹೊಡೆದ್ರೂ ಪಿಯಾನೋ ರೋಲ್ಗೆ ಬರತ್ತೆ ರೀ. F7 ಹೊಡೆದ್ರೆ ಪಿಯಾನೋ ರೋಲ್ಗೆ ಹೋಗತ್ತೆ ರೀ ಡೈರೆಕ್ಟಾಗಿ. ಅಂದರೆ ಶಾರ್ಟ್ಕಟ್ ಕೀ ರೀ ಅದು F7. ಈಗ ಕ್ಲಿಕ್ ಮಾಡೀವಿ. ಇದು ಈಗ ಇದು ಬ್ಲ್ಯಾಕ್ ಲೈಟಾಗಿ ಕಾಣಿಸ್ಲತ್ತೈತ್ರಿ ಅದು. ನಾವು ಯಾವ ಕೀ ಸ್ವರಗಳು ತೊಗೊಂಡಿದ್ದೀವಿ ಅಂತ ಹೇಳಿ. ಈಗ ನಾವು ಇದನ್ನು ಏನು ಮಾಡ್ಬೇಕಂತಂದ್ರೆ ರೀ, ಈಗ ನಾವು ಈಗ ಮೇಜರ್ ಕೀ ಸ ಗ ಪ 0 4 7 ಹಿಂಗೂ ಬರ್ತೈತೆ ರೀ. ಅಥವಾ 1 5 8 ಅಂತಲೂ ಬರ್ತದೆ. ಎರಡು ಟೈಪು ಬರ್ತೈತೆ ರೀ ಅದು. ಸ ರೇ ಸಾರಿ ಸ ಗ ಪ ಆಯ್ತು ರೀ. ಈಗ ಇದು ಆದ ನಂತರ ಒಂದು ಕಾರ್ಡ್ ಆಯ್ತು ರೀ ಇದು. ಇನ್ನು ಎರಡನೇ ಕಾರ್ಡ್ ಯಾವ್ದು ತೊಗೋಬೇಕು? ಈ ಕೀದಾಗ ಯಾವ್ದಾವ ಅತ್ರನ್ನ ಕಾರ್ಡ್ ತೊಗೋಬೇಕ್ರಿ ನಾವು. ಈ ಇದ್ದಿದ್ರಾಗ ತೊಗೋಬೇಕ್ರಿ. ಒಂದು ಕಾರ್ಡ್ ಆಯ್ತು ರೀ ಇದು. ಸ ಹಾಂ, ಸ ಗ ಪ. ಸಿ ಶಾರ್ಪ್ ಅಂತಾರೆ. ಸಿ ಶಾರ್ಪ್. ಹಾಂ, ಇದು ಸಾಗಪ್ಪ ಜೊತೆಗೆ ಮಾರ್ಕ್ ಕೌನ್ಸ್ದಾಗ ರೀ ಸಿ ಶಾರ್ಪ್. ಇಲ್ಲ ಅದಕ್ಕೆ ಯಾವ್ಯಾವ ಕೀ ಹತ್ತಾವು? ಸಿ ಶಾರ್ಪ್,
ಸಿ ಶಾರ್ಪ್ ಆಮೇಲೆ ಎಫ್ ಆಮೇಲೆ ಜಿ ಶಾರ್ಪ್ ಎಸ್ ಇಷ್ಟು ಕೀ ಇದು ನಾವು ಸಿ ಶಾರ್ಪ್ ಮೇಜರ್ ಕಾರ್ಡ್ಸ್ದಾಗ. ಈಗ ಇದಾದನ ಇನ್ನೊಂದು ಕೀ ಯಾವ್ದು ತೊಗೊಳ್ಳೋಣ ಅಂತಂದ್ರೆ ರೀ ಎ ಶಾರ್ಪ್ ತೊಗೊಳ್ತೀನಿ ರೀ ನಾ. ಎ ಶಾರ್ಪ್ದಾಗ ಎ ಒಂದು ಆಯ್ತು ರೀ, ಆಮೇಲೆ ಸಿ ಶಾರ್ಪ್ 0 1 2 3 ಸಿ ಶಾರ್ಪ್, ಆಮೇಲೆ 1 2 3 1 5 ಇದು 0 4 7 ಐತ್ರಿ, ಇದು 0 3 7 ಐತಿ. ಈಗ ಆಮೇಲೆ ಸಿ ಬರಂಗಿಲ್ಲ ರೀ ಇದ್ರೊಳಗೆ. ಸಿ ಶಾರ್ಪ್ ಇದ್ರ ಮೇಜರ್ ಕಾರ್ಡ್ಸ್ದಾಗ ಸಿ ಕಾರ್ಡ್ಸ್ ಕರೆಕ್ಟ್ ಬರಂಗಿಲ್ಲ ರೀ. ಈಗ ಮತ್ತೆ ನಾವು ಚೇಂಜ್ ಮಾಡ್ಕೊಳ್ಳೋಣ. ಡಿ ಶಾರ್ಪ್, ಆಮೇಲೆ ಮತ್ತೆ ಸೀನ ತೊಗೊಳ್ಳೋಣ ರೀ, ಚಂದ ಕೇಳಿಸತ್ತೆ. ಸೆಕೆಂಡ್ ಟೈಮ್ ಯಾವ್ಯಾವ ತೊಗೊಂಡ್ರಿ? ಈಗ ಸೆಕೆಂಡ್ದಾಗ ರೀ ಮೊದಲ ಸಪ್ತಕದೊಳಗೆ ದದಿಂದ ಸ್ಟಾರ್ಟ್. ಹಾಂ, ದದಿಂದ ರೀ ಅಂದರೆ ಎ ಶಾರ್ಪ್. ಹಾಂ, ಎ ಶಾರ್ಪ್, ಸಿ ಶಾರ್ಪ್ ಎಫ್. ಸೆಕೆಂಡ್ ಕಾರ್ಡ್ ಅದ್ರ ಜೊತೆನೆ ಸೆಕೆಂಡ್ ಕಾರ್ಡ್ ರೀ ಇದು. ಹಾಂ, ಅದಾದ ನಂತರ ಡಿ ಶಾರ್ಪ್. ಇದು ಆದ ನಂತರ ಅದಾವ ಮುಂದಿನೂ ಬರ್ತಾವನ್ರಿ ಸರ್? ಹಾಂ ರೀ, ಮುಂದಿನೂ ಬರ್ತಾವೆ ರೀ. ಇದು ಫಸ್ಟ್ ಕಾರ್ಡ್ ರೀ, ಇದು ಸೆಕೆಂಡ್ ಕಾರ್ಡ್, ಇನ್ನು ಥರ್ಡ್ ಕಾರ್ಡ್ ರೀ. ಸರ್ ಯಾವ್ದು ರೀ? ಥರ್ಡ್ ಕಾರ್ಡ್ ಡಿ ಶಾರ್ಪ್ ರೀ, ಎಫ್ ಶಾರ್ಪು, ಎ ಶಾರ್ಪ್. ಡಿ ಶಾರ್ಪ್, ಹಾಂ, ಎ ಶಾರ್ಪ್. ಹಾಂ, ಇಲ್ಲ ಡಿ ಶಾರ್ಪ್ ಆದ ನಂತರ ಎಫ್ ಶಾರ್ಪ್ ರೀ. ಎಫ್ ಶಾರ್ಪ್ ಆಮೇಲೆ ಎ ಶಾರ್ಪ್. ಫಿಫ್ತ್ದಾಗ ಅಂದ್ರೆ ತಾರ್ ಸಪ್ತಕ್ಕೆ ಬರ್ತೈತೆ ರೀ, ತಾರ್ ಸಪ್ತಕದಾಗ ಬರ್ತೈತೆ. ಇದಾಯ್ತನೇ. ಇದಾದ ನಂತರ ಇದಕ್ಕಿನ್ನ ಮೆಲೋಡಿ ಕೇಳಿಸ್ಬತ್ರಿ. ಇದು ಇನ್ನೊಂದು ಚೂರು ಮೆಲೋಡಿಗೆ ಬರ್ಬೇಕು. ಅವಾಗ ಏನು ಮಾಡ್ಬೇಕಂತಂದ್ರೆ ನಾವು ಮಾರ್ಕರ್ ತೊಗೊಳೋದ್ರಿ. ಫಸ್ಟ್ ನೋಟ್ ಯಾವ್ದು ಐತ್ರಲ್ಲ, ರೂಟ್ ನೋಟ್ ಅಂತೀವ್ರಿ ನಾವು ಅದಕ್ಕೆ. ಆ ರೂಟ್ ನೋಟನ್ನು ಇದ್ರ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸಿ ಕಂಟ್ರೋಲ್ ಕೆಳಗಿಂದ ರೂಟ್ ಎಲ್ಲಿ ಹೋಗಿ ಫಸ್ಟ್? ರೂಟ್ ಅಂದ್ರೆ ಸಾರಿ ಫಸ್ಟ್ ಯಾವ ಚಾಲು ಆಗಿರ್ತೈತ್ರಲ್ಲ ಕಾರ್ಡ್ಸ್ದಾಗ ಮೆಲೋಡಿ ಹೋಗ್ರಿ. ಮೆಲೋಡಿ ಮಾಡ್ಬೇಕು. ಮೆಲೋಡಿ ಅಂದರೆ ಇದು ಸ್ವಲ್ಪ ಚಂದ ಕೇಳಿಸ್ಲಿ ಅಂತ ಅನ್ನೋ ಕಾರಣಕ್ಕೆ ಏನು ಮಾಡ್ಬೇಕು ಸರ್ ಅವಾಗ? ಈಗ ನಾವು ಫಸ್ಟ್ ರೂಟ್ ನೋಟ್ ಐತ್ರಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸ ಒಂದು, ಆಮೇಲೆ ಕಂಟ್ರೋಲ್ ಹೋಲ್ಡ್ ಮಾಡಿ ಇಲ್ಲಿ ಕಂಟ್ರೋಲ್ ಹೋಲ್ಡ್ರಿ. ಹಾಂ, ಕಂಟ್ರೋಲ್ ಹಿಡಿಯೋದು, ಹೋಲ್ಡ್ ಅಂದರೆ ಹಿಡಿಯೋದು ಅಂತ. ಹಾಂ, ಹಿಡಿದು ಏನು ಮಾಡಿದ್ರಿ? ಈಗ ಎರಡನೇ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿ. ಕಂಟ್ರೋಲ್ ಹಿಡದೆ ಮತ್ತೇನು ಹಿಡಿದಿಲ್ಲ? ಹಾಂ, ಸಾರಿ ಶಿಫ್ಟ್ ಕಂಟ್ರೋಲ್ ಅಲ್ಲ, ಶಿಫ್ಟ್ ಹಾಂ, ಶಿಫ್ಟ್ ಹಿಡಿದು ಫಸ್ಟ್ ಯಾವ್ಯಾವ ಈ 4 ಕಾರ್ಡ್ಸ್ದೊಳಗೆ ರೀ ಫಸ್ಟ್ ಯಾವ್ಯಾವ ಕೀ ಅದಾವ್ರಲ್ಲ ನಮ್ಮ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕ್ರಿ ನಾವು. ಓಹೋ, ಹಾಂ, ಹಿಡಿದು ಫಸ್ಟ್ ಹಾಂ, 4 ಅದಾವ್ರಿ. 1 ಕಾರ್ಡ್ಸು 2 ಕಾರ್ಡ್ಸು 3 4 ಕಾರ್ಡ್ಸ್ ಅದ. 4ನೇ ಕಾರ್ಡ್ಸ್ ಫಸ್ಟ್ ಅದ ಹಾಕೊಂಡೇನ್ರಿ ನಾ. ಈಗ ಸ ಧ ರೇ ಸ. ಹಾಂ, ಮೊದಲನೇ ಸ್ವರಗಳು ಯಾವ್ಯಾವ ಬರ್ತಾರಲ್ಲ ಅದನ್ನು ಹಾಕ್ಕೊಂಡು ಕಂಟ್ರೋಲ್ ಸಿ ಅಂದರೆ ಕಾಪಿ ಮಾಡ್ಕೊಳ್ಳೋದು.
ಕಂಟ್ರೋಲ್ ಸಿ ಅಂದ್ರೆ ಕಾಫಿ ಮಾಡೋದ. ಹಾಂ, ಹಾಂ, ಆಮೇಲೆ ಕಂಟ್ರೋಲ್ ವಿ ಅಂದರೆ ಪೇಸ್ಟ್ ಆಗತ್ತೆ ಅದು ಆಟೋಮೆಟಿಕ್. ಎಲ್ಲಿ ಪೇಸ್ಟ್ ಆಗ್ತದೆ ಸರ್? ಅಲ್ಲೇ ಆಗ್ತೈತೆ, ಅದೇ ಜಾಗದಾಗ ಆಗ್ತೈತೆ ರೀ. ಕಂಟ್ರೋಲ್ ಬಿ. ಹಾಂ, ಈಗ ಅದಾದ ನಂತರ ರೀ ಇದನ್ನು ಕಂಟ್ರೋಲ್ ಹಿಡಿದ ಡೌನ್ ಏರೋ ಮಾರ್ಕ್ ಐತ್ರಲ್ಲ ಅದನ್ನು ಕ್ಲಿಕ್ ಮಾಡೋದು, ಅಂದರೆ ಕೆಳಗೆ ತೊಗೊಳೋದು ರೀ. ಇನ್ನೂ ಒಂದು ಸಪ್ತಕ್ಕೆ ಕೆಳಗೆ ತೊಗೊಳೋದು ಕೀಬೋರ್ಡ್ದಾಗ ರೀ. ತೆಳಗೆ ಅದೇ ರೀತಿ ಮೇಲೆ ಅಗಳ ಹೇಳಿದ್ರೆ. ಹಾಂ, ಇದಂದ್ರೆ ಫಸ್ಟ್ ಅದು ಒಂದೇ ನೋಟ್ ಹಿಂಗೆ ತೊಗೊಳ್ಬೇಕು ರೀ. ಹಾಂ, ಆಮೇಲೆ ಅಬ್ಜೆಕ್ಟ್ ಬಾರ್ ತೊಗೊಂಡು ನೋಟ್ ತೊಗೊಳೋದ್ರಿ. ಹಾಂ, ಒಂದೇ ನೋಟ್ ತೊಗೊಳೋದು ರೀ. ಅದು ಸೆಲೆಕ್ಟ್ ಮಾಡ್ಕೋಬೇಕಲ್ಲ ಸರ್? ಯಾವ್ದು ರೀ? ಫಸ್ಟ್ ಒಂದೇ ನೋಟ್ ತೊಗೊಳೋದು ಅಂದ್ರೆ? ಇಲ್ಲ, ಫಸ್ಟ್ ಒಂದೇ ನೋಟ್ ಅಂದರೆ ಕೆಳಗಿನೂ ಯಾವ್ಯಾವ ಅದಾವ್ರಲ್ಲ ಅವೆಲ್ಲನೂ ತೊಗೊಂಡು ಅದು ಮಾರ್ಕ್ ಕಾಪೀಸ್ ಅದು ಇನ್ನೊಂದು ತೋರಿಸ್ತೀನಿ ನೋಡ್ರಿ ನಿಮ್ಗೆ. ಈಗ ನಾವು ಸೆಲೆಕ್ಟ್ ಮಾಡಿದ್ದೀವಿ ರೀ. ಹೌದು ಸರ್. ಹೌದಲ್ಲ ರೀ, ಇದನ್ನು ನಾವು ಕಂಟ್ರೋಲ್ ಸಿ ಕಂಟ್ರೋಲ್ ವಿ ಹೊಡೆದೀವಿ ಅಂದ್ರೆ ಆಟೋಮೆಟಿಕ್ ಪೇಸ್ಟ್ ಆಗಿ ಒಂದು ಜರ ಮುಂದೆ ಸರಿತೈತ್ರಿ. ಅದು ಕಂಟ್ರೋಲ್ ಹಿಡಿದ್ರೆ ಡೌನ್ ಮಾರ್ಕ್ ಹೊಡೆದೀವಿ ಅಂತಂದ್ರೆ ಕೆಳಗೆ ಬರ್ತೈತೆ ರೀ. ಕೆಳಗೆ ಬಂದ ನಂತರ ಇದನ್ನು ಸ್ವಲ್ಪ ಮೂವ್ ಮಾಡ್ಕೊಳ್ದ್ರಿ. ಮುಂದೆ ಮೂವ್ ಮಾಡ್ಕೊಂಡ ನಂತರ ಅದು ಸ್ವಲ್ಪ ಬೇಸ್ ಚಂದ ಕೆಳಗೆ ಆಯ್ತು ರೀ. ಅದು ಆದ ನಂತರ ಸೆಕೆಂಡ್ ನೋಟನ್ನು ಸೆಲೆಕ್ಟ್ ಮಾಡ್ಕೊಳ್ದ್ರಿ, ಇನ್ನೂ ಚಂದ ಕೇಳಿಸ್ತೈತೆ ರೀ. ಸೆಕೆಂಡ್ ನೋಟ್ ಐತ್ರಲ್ಲ, ಶಿಫ್ಟ್ ಹಿಡ್ದ ಸೆಕೆಂಡ್ ನೋಟ್ ಯಾವ್ಯಾವ ಅದಾವ್ರಲ್ಲ ಶಿಫ್ಟ್ ಹಿಡಿಬೇಕಂತ? ಹಾಂ, ಶಿಫ್ಟ್ ಹಿಡಿಬೇಕು ರೀ. ಅಂದರೆ ಅಟ್ಟು ಒಮ್ಮೆ ಆಗ್ತಾವ್ರಿ, ಒಂದೊಂದು ಮಾಡ್ಕೊಳ್ಕೊಂಡ್ರದ್ದು ಏನೈತ್ರಲ್ಲ. ಹಾಂ, ಶಿಫ್ಟ್ ಹಿಡಿದು ಸೆಕೆಂಡ್ ನೋಟ್. ಸೆಕೆಂಡ್ ನೋಟ್ ಇಲ್ಲೇ ಅದಾವಲ್ರಿ? ಎಫ್ ಐತ್ರಿ, ಎಫ್ ಐತಿ. ಇಲ್ರಿ, ಸೆಕೆಂಡ್ ಹಂಗಲ್ಲ, ಈ ಒಂದು ಕೋಡ್ಸ್ದಾಗ ಯಾವ್ಯಾವ ಅದಾವ್ರಿ? ಫಸ್ಟ್ ಇದ್ರ ಫಸ್ಟ್ದಾಗ ರೀ ಸಿ ಶಾರ್ಪ್ ಐತ್ರಿ. ಆಮೇಲೆ ಸೆಕೆಂಡ್ ನೋಟ್ ಎಫ್ ಐತ್ರಿ. ಎಫ್ ತಗೋಬೇಕ್ರಿ. ಹಾಂ, ಎಫ್ ತಗೋಬೇಕ್ರಿ. ಅದಾದ ನಂತರ ಎರಡನೇ ಕಾರ್ಡ್ಸ್ದಾಗ ಸಿ ಶಾರ್ಪ್ ರೀ, ಮೂರನೇ ಕಾರ್ಡ್ಸ್ದಾಗ ಎಫ್ ಶಾರ್ಪ್, ಆಮೇಲೆ ಎಫ್. ಇದನ್ನೇನು ಮಾಡೋದ್ರಿ? ಕಾಪಿ ಕಂಟ್ರೋಲ್ ಸಿ ಕಂಟ್ರೋಲ್ ವಿ ಅದ ಸೇಮ ಮಾಡ್ಕೊಳ್ಳೋದ್ರಿ. ಇದನ್ನು ಎಫ್ ರೀ. ಹಾಂ, ಅಂದರೆ ಎರಡನೇ ನೋಟ್ ಫಸ್ಟ್ ಕೋಡ್ದಾಗ ಎರಡನೇ ನೋಟ್ ರೀ. ಸೆಕೆಂಡ್ ನೋಟ್ಗಳು ಫಸ್ಟ್ ನೋಟ್ ರೂಟ್ ನೋಟ್ ಆದ ನಂತರ ಸೆಕೆಂಡ್ ನೋಟ್ ತೊಗೊಳೋದು ನಾವು. ಹಾಂ, ಇಲ್ರಿ, ಇದನ್ನು ಅಪ್ ಮಾಡ್ಕೊಳ್ಳೋದ್ರಿ. ಅಪ್ ಮಾಡ್ಕೊಂಡು ಒಂಚೂರು ನಾವು ಇದನ್ನು ಮುಂದೆ ತೊಗೊಳ್ಳೋದು. ಕಂಟ್ರೋಲ್ ಹಿಡಿದ ಅಪ್ ಮಾರ್ಕ್ ಏರೋ ಮಾರ್ಕ್ ಐತ್ರಲ್ಲ ಅದನ್ನು ಕ್ಲಿಕ್ ಮಾಡೋದು. ಹಾಂ, ಕಾಪಿ ವಿ ಕಂಟ್ರೋಲ್ ಸಿ ಕಂಟ್ರೋಲ್ ವಿ. ಹಾಂ, ಆಟೋಮೆಟಿಕ್ ಕಂಟ್ರೋಲ್ ಹಿಡಿದು ಮ್ಯಾಲ ಆಗ್ತೈತೆ ರೀ. ಅವಾಗ ನೀವು ಹಂಗೆ ಪ್ರೋಗ್ರಾಮ್ಗಳು ಕಂಟ್ರೋಲ್ ಎಸ್ ಅಂದ್ರೆ ಸೇವ್ ಮಾಡ್ತಾ ಹೋಗ್ಬೇಕು. ಅದನ್ನೊಂದು ನಮ್ಗೆ ನೆನಪಿದಾಗ, ಯಾಕಂದ್ರೆ ನಿಮ್ಮ ಲ್ಯಾಪ್ಟಾಪ್ ಐತಿ ಅಂತ ತೊಂದರೆ ಇಲ್ಲ, ಡೆಸ್ಕ್ಟಾಪ್ ಇದ್ದವ್ರು ಮಾತ್ರ ಹಂಗೆ ಮಾಡ್ಕೋಬೇಕು. ಹಾಂ, ಕಂಟ್ರೋಲ್ ಎಸ್ ಅಥವಾ ಸೇವ್ ಅಂತ ಹೊಡೆದ್ರು ನಡೀತದೆ. ಫೈಲ್ಗೆ ಹೋಗಿ ಸೇವ್ ಮಾಡ್ಕೊಂಡ್ರೆ ನಡೀತದೆ. ನಡೀತದೆ ರೀ, ಅಂತಂದ್ರೆ ಇಲ್ಲ. ಈಗ ಇದನ್ನು ನಾನು ಕ್ಯಾನ್ಸಲ್ ಮಾಡ್ತೇನೆ. ಈಗ ನಮ್ಮದು ಒಂದನೇ ಪ್ಯಾಟ್ರನ್ದಾಗ ಒಂದು ಇದು ತಯಾರಾಯ್ತು ರೀ. ಅಂದರೆ ಸ್ಯಾಂಪ್ಲರ್ ಏನೂ ಕೇಳ್ಸಂಗಿಲ್ಲ ರೀ ಅದು ನಮ್ಗೆ. ಈಗ ಬರೀ ಒಂದು ಪ್ಲಗಿನ್ಸ್ ಆ್ಯಡ್ ಮಾಡಿವ್ರಿ ನಾವು. ಈಗ ಇದಕ್ಕೆ ಮೆಲೋಡಿ ತಯಾರು ಮಾಡ್ಕೋಬೇಕೈತ್ರಿ ನಾವು. ಆಯ್ತು, ಇನ್ನೊಂದು ಯಾವ್ದಾದ್ರು ಪ್ಲಗಿನ್ಸನ್ನು ನಾವು ತೊಗೊಳ್ಳೋಣ್ರಿ. ಮತ್ತೊಂದು ಯಾವ್ದು ಭೀ ತೊಗೊಳ್ರಿ ನೀವು. ಇದೆ ಅಂತಲ್ಲ, ಸೆಕೆಂಡ್ ಪ್ಲಗಿನ್ ತೊಗೊಳ್ಬೇಕ್ರಿ. ಸೆಕೆಂಡ್ ಪ್ಲಗಿನ್ ಪ್ಲಸ್ಗೆ ಹೋಗ್ಬೇಕ್ರಿ. ಪ್ಲಸ್ಗೆ ಹೋಗ್ಬೇಕು ಸೆಕೆಂಡ್ ಪ್ಲಗಿನ್. ಅದಾದ ನಂತರ ರೀ ಇದ್ರಾಗ ನನಗೆ ಯಾವ್ದು ಚಂದ ಅನಿಸ್ತತಿ, ಯಾವ್ದು ತೊಗೋಬೇಕು, ಅದಕ್ಕೆ ಭಾಳ ಗುದ್ಮುರ್ಗಿ ಮಾಡೋದಕ್ಕಿಂತ ಇದ್ರಾಗ ಸ್ಟಾಕ್ ಪ್ಲಗಿನ್ಸ್ ಯಾವ್ಯಾವ ಇರ್ತಾವೆ ಅದನ್ನ ಈಗ ನೋಡ್ಕೊಳ್ಳೋಣ್ರಿ ನಾವು. ಈಗ ಪ್ಲೆಕ್ಸ್ದಾಗ ತೊಗೊಳ್ತೀನಿ ರೀ ನಾನು. ಫ್ಲೆಕ್ಸ್ ತೊಗೊಳ್ತೀನಿ ರೀ. ಇರ್ತದೆ ರೀ, ಅದು ಇಷ್ಟು ಆಪ್ಷನ್ಗಳು ಇರಂಗಿಲ್ಲ ರೀ. ಹಾಂ, ಇರಂಗಿಲ್ಲ. ಫ್ಲೆಕ್ಸ್ ಹಾಂ, ಅಥವಾ ನೀವು ಫ್ಲೆಕ್ಸ್ ಸಿಗಲಿಲ್ಲ ಅಂತಂದ್ರೆ ರೀ ಇದ್ರಾಗ ನಾನು ಇದನ್ನು ರೀಪ್ಲೇಸ್ ಮಾಡ್ತೀನಿ. ಫ್ಲೆಕ್ಸ್ ಒಂದು ವೇಳೆ ಇಲ್ಲ ಅಂತಂದ್ರೆ ರೀ ರೀಪ್ಲೇಸ್ ಅಂತ ಹೇಳಿ ಬರುತ್ತೆ ರೀ. ಇಲ್ಲಿ ಒಂದು ಇಲ್ಲಿ ಪ್ಲಸ್ ಇದೇನು ಫ್ಲೆಕ್ಸ್ ಅಂತ ತೊಗೊಳಂದ್ರೆ ಇಲ್ಲಿ ರೈಟ್ ಕ್ಲಿಕ್ ಮಾಡೋದ್ರಿ.
ಆ ಪ್ಲಗಿನ್ಸ್ ಇದ್ರ ಮೇಲೆ ರೀಪ್ಲೇಸ್ ಅಂತ ಬರುತ್ತೆ ಇಲ್ಲಿ. ರೀಪ್ಲೇಸ್ದಾಗ ಮೋರ್ಫಿನ್ ಅಂತ ಇದ್ದೇ ಇರ್ತದೆ ರೀ ಎಲ್ಲ. FL Studio 12 ಹಿಡ್ಕೊಂಡು FL Studio 25 ತನಕ ಎಲ್ಲದ್ರಾಗೂ ಐತ್ರಿ ಇದು. ರಿಪ್ಲೇಸ್ದಾಗ ಏನ್ರಿ ಅದು? ಅಂದರೆ ನಾವು ಪ್ರೋಗ್ರಾಮ್ ಇದು ಪ್ಲಗಿನ್ಸ್ ಚೇಂಜ್ ಮಾಡ್ಕೋಬೋದು, ಫ್ಲೆಕ್ಸ್ ಬದಲಾಗಿ ಬೇರೆ ರೀ. ಈಗ ಮೋರ್ಫಿನ್ ಅಂತ ಹೇಳಿ ಐತ್ರಿ, ಮೋರ್ಫಿನ್ ತೊಗೊಳ್ತೀನಿ ರೀ ನಾನು ಇದ್ರೊಳಗೆ. ರಿಪ್ಲೇಸ್ನೂ ಅದ, ಮೋರ್ಫಿನ್ನೂ ಅದ. ಇಲ್ಲ ರೀ, ಅದ್ರಾಗ ನೀವು ರಿಪ್ಲೇಸ್ನೊಳಗೆ ಮೋರ್ಫಿನ್ ತೊಗೊಂಡೆ ಅಂದರೆ ಯಾವುದು ಪ್ಲಗಿನ್ಸ್ ಬೇಕು ನಾವು ಅದ್ರಾಗ ತೊಗೋಬೋದು. ಅಥವಾ ನಿಮ್ಗೆ ಇನ್ನೊಂದು ಹೇಳ್ತೀನಿ ರೀ, ಇದು ನಮಗೆ ಒಮ್ಮೆ ಸಂಸ್ಲಿಲ್ಲ, ಇದನ್ನು ಡಿಲೀಟ್ ಮಾಡ್ತೀನಿ ರೀ ನಾ ಈಗ ಡಿಲೀಟ್ ಮಾಡ್ತೀನಿ. ಈಗ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಮೋರ್ಫಿನ್ ತೊಗೊಂಡ್ರು ನಡೀತೈತೆ ರೀ. ಇದ್ರೊಳಗೆ ಮೋರ್ಫಿನ್ ಇರುತ್ತೆ ರೀ. ಮೋರ್ಫಿನ್ ಅಂತ ಒಂದು ಪ್ಲಗಿನ್ಸ್ ಐತಿ, ಅದನ್ನು ಓಪನ್ ಮಾಡ್ಕೊಂಡಿವಿ. ಇದನ್ನು ಕಂಟ್ರೋಲ್ ಎಲ್ ಹೊಡಿಯಬೇಕ್ರಿ, ಪ್ರತಿಯೊಂದೂ ಕಂಟ್ರೋಲ್ ಎಲ್ ಮಾಡ್ಕೋಬೇಕು. ನಾವು ಯಾವುದೇ ಪ್ಲಗಿನ್ಸ್ ತೊಗೊಳ್ರಿ, ಯಾವುದೇ ಪ್ಲಗಿನ್ಸ್ ತೊಗೊಂಡ್ರು ಕಂಟ್ರೋಲ್ ಎಲ್ ಅಂದರೆ ಮಿಕ್ಸರ್ಗೆ ಆ್ಯಡ್ ಆಗ್ತಾ ಹೋಗ್ತದೆ ರೀ ಅದು. ಪ್ರತಿಯೊಂದು ತೊಗೊಂಡ್ರು ನಾವು ಎಷ್ಟೇ ಪ್ಲಗಿನ್ಸ್ಗಳು ತೊಗೊಳ್ಳಿ, ಇದ್ರಾಗ 100 ಪ್ಲಗಿನ್ಸ್ ತೊಗೊಂಡ್ರು, ನೀವು ಒಂದು 100 ಪ್ಲಗಿನ್ಸ್ಗಳು ತೊಗೊಂಡ್ರು ಸಹ ಇದ್ರೊಳಗೆ ನಾವು ಆ್ಯಡ್ ಮಾಡ್ತಾನೆ ಹೋಗ್ಬೇಕು ರೀ. ಕಂಟ್ರೋಲ್ ಎಲ್ ಹೊಡಿಬೇಕು, ಕಂಟ್ರೋಲ್ ಎಲ್ ಹೊಡಿಬೇಕು ರೀ. ಡೈರೆಕ್ಟ್ ಅದು ಇದು ಹಾಕತ್ತೆ ರೀ.